ನೋಡಿದ್ರಾ ನಮ್ ಕೃಷ್ಣ ಅಂದ್ರೆ ಅವ್ರ ಮಾವಂಗೆ ಎಷ್ಟು ಪ್ರೀತಿ. ಈಗ್ಲೇ ಸ್ವಂತ ಮಗನ್ ತರ ನೋಡ್ಕೋತಿದಾರೆ. ವಸು ಅವ್ರು ಹಾಗೇನೆ ಅವ್ರ ಮನೇಲಿ ಕೆಲಸ ಮಾಡ್ತಿದ್ ನನ್ನನ್ನೇ ಅವ್ರ ಮಗನ್ ತರ ನೋಡ್ಕೊಂಡಿದ್ದಾರೆ. ಇನ್ನವ್ರ ಜೀವ ಆಗಿರೋದು ವಂಶಿನ ಕೈ ಹಿಡಿತಿರೋದು ಕೃಷ್ಣ. ಅವನು ನೀನು ಹೇಗೆ ನೋಡ್ಕೋಬೇಡ. ನಮ್ ಕೃಷ್ಣಂಗೆ ವಂಶಿ ಸಿಕ್ಕಿರೋದು ಅಷ್ಟೇ ಪುಣ್ಯ ಅಲ್ಲ, ಅವನಿಗೆ ಒಳ್ಳೆ ಅತ್ತೆ ಮಾವನೂ ಸಿಕ್ಕಿದ್ದಾರೆ. ಅದಕ್ಕೂ ಅವ್ನು ಪುಣ್ಯ ಮಾಡಿದ್ದಾನೆ. ಇವರು ನಮ್ಮ ಕೃಷ್ಣನ ತಮ್ಮ ಮನೆ ಅಳಿಯನ್ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗೋಗಿದ್ದಾರೆ. ಅದಕ್ಕೆ ಇದೆಲ್ಲ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲ ನಮ್ಮ ಮನೆಯವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಇದೇನಿದು, ಎಲ್ರೂ ಖುಷಿಯಾಗಿದ್ರೆ ಇವ್ರೊಂಥರ ಬೇಜಾರಾಗಿದಾರಲ್ಲ, ಏನಾಯ್ತು ಇವ್ರಿಗೆ? ಓ ಇದಾ ವಿಷಯ. ಈ ಮನೆಗೆ ಕೃಷ್ಣವಂಶಿ ಅಂತ ಹೆಸರಿಟ್ಟಿರೋದು ಇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಈ ಗೃಹ ಪ್ರವೇಶ ಮತ್ತೆ ಆ ವಂಶಿ ಮದ್ವೆನ ನಿಲ್ಸಕ್ಕೆ ನನಗೆಷ್ಟು ಸಾಕು. ಇದನ್ನೇ ಇಟ್ಕೊಂಡು ಹೇಗ್ ಬೇಕೋ ಹಾಗೆ ಆಟ ಆಡ್ತೀನಿ. ಇನ್ನೀ ಮಾಯ ಆಟ ಶುರು. ದೇವಿಂ ವಾಚಮಜನಯಂತು ದೇವಾಃ ತಾಮೀಶ್ವರೋಪಾಃ ಪಶುವೋ ವದಂತಿ ಸಾ नो ಮುಂದ್ರೇ ಶಮೋರ್ಜಂ ದುಹಾನ್ ಧೇನುರ್ಭಗಸ್ಮಾನುಪಸೃಷ್ಟು ದೈತೋ. ಅಮ್ಮ, ಹೋಮಕ್ಕೆ ಲೇಟ್ ಆಗ್ತಾ ಇದೆ. ಹೋಮಕ್ಕೆ ಯಾರು ಕೂರ್ತೀರಾ? ಬಂದು ಕುತ್ಕೊಳ್ಳಿ. ದೇವ್ಕಿ, ಅವ್ರನ್ನ ಕೂರ್ಸ್ಬಿಡೋಣ. ಪುಟಿ, ಕೂತ್ಕೋ ಬಾ. ಕೃಷ್ಣ, ಏನ್ ನೋಡ್ತಾ ಇದೀಯಾ? ನೀನು ಬಾ, ಕೂತ್ಕೋ. ಏನು ನಾನಾ? ಹಿರಿಯರ್ ನೀವಿರ್ಬೇಕಾದ್ರೆ ನಾನು ಯಾಕೆ? ನಾವ್ ಹಿರಿಯರಪ್ಪ, ಈ ಮನೆ ನಿಮ್ದು. ಬಾ, ಕೂತ್ಕೋ ಬಾ. ಏನೋ ಯೋಚನೆ ಮಾಡ್ತಾ ಇದ್ಯಾ? ಅವ್ರು ಅಷ್ಟೊಂದು ಹೇಳ್ತಾ ಇದ್ದಾರೆ. ಎಲ್ಲಾರ್ಗೂ ಮದ್ವೆ ಆದ್ಮೇಲೆ ಸತ್ಯನಾರಾಯಣ ಪೂಜೆ ಮಾಡಿಸೋದು ಪದ್ಧತಿ. ಆದ್ರೆ ನಿನ್ನ ಅದೃಷ್ಟ ನೋಡು, ಗೃಹ ಪ್ರವೇಶ ಜೊತೆಲಿ ಸತ್ಯನಾರಾಯಣ ಪೂಜೆ ಎರಡೂ ನಿನಗ್ ಸಿಕ್ಕಿದೆ. ಬಾ, ಕೂತ್ಕೋ ಕೂತ್ಕೋ. ಹೌದಪ್ಪ ಕೃಷ್ಣ, ನೀವು ಹೊಸ ಜೋಡಿಗಳು ಈ ಹೊಸ ಮನೆಗೆ ಹೊಸ ಕಳೆಯನ್ ತರ್ಬೇಕು. ಬಾ, ಕೂತ್ಕೋ. ಕೂತ್ಕೋ ಕೃಷ್ಣ. ಕೃಷ್ಣ, ಏನೋ ಎಲ್ರೂ ಹೇಳ್ಬೇಕಾ ನಿನ್ಗೆ? ಬಂದ್ ಕೂತ್ಕೊಳ್ಳೋ. ಇವರು ಗೊತ್ತಿದ್ದು ಪ್ಲಾನ್ ಮಾಡ್ಕೊಂಡೇ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಮನೆಗೆ ಹೆಸರಿಟ್ಟಿದ್ದಕ್ಕೆ ಏನೋ ಕಾರಣ ಕೊಟ್ಟು ತಪ್ಪಿಸ್ಕೊಂಡ್ರು. ಈಗ ಈ ಮನೆ ಯಜಮಾನ್ರು ತಾವು ಕೂತ್ಕೊಳ್ಳೋ ಜಾಗದಲ್ಲಿ ಕೃಷ್ಣನ್ ಯಾಕೆ ಕೂರಿಸ್ತಾ ಇದ್ದಾರೆ?